स्टूडेंट यूनियन डिस्ट्रिक्ट प्रेसिडेंट शिखामणि शेडोलकर। हमारा बहुजन होटा समिति से तरफ से आपसे ये प्रेस मीट कर रहे ना। राघवेंद्र चंद्रशेखर दलपति बोल के क्लास 1 कॉन्ट्रैक्टर मैं हूँ बोल के चुंचोली ग्राम पंचायती में हसरगुंडी का है ये। मेरा क्लास 1 कॉन्ट्रैक्टर का लाइसेंस है बोल के डुप्लीकेट लाइसेंस बना के पंचायत में पीडीओ सब मिल के ये जो अव्यवहार किया है इसके बारे में इसके ऊपर क्रिमिनल केस करना बोल के हमारा बहुजन होराट की समिति के तरफ से आपसे निवेदन करते हैं। उसके ऊपर क्रिमिनल केस करना और पीडीओ जो सपोर्ट करे ना, जो भी अधिकारी है उनको भी सस्पेंड करने के लिए हम ये बहुजन होराट की तरफ से हम निवेदन करते हैं। मेरा नाम शिखामणि शेडोलकर। ಉದ್ದೇಶ ಇಷ್ಟೇ, ಚಿಂಚೋಳಿ ತಾಲೂಕಿನಲ್ಲಿ ಚಿಂಚೋಳಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಹಸಿರುಗುಂಡಿ ಗ್ರಾಮದ ವ್ಯಕ್ತಿಯಾದಂಥ ರಾಘವೇಂದ್ರ ಚಂದ್ರಶೇಖರ್ ದಳಪತಿ ಇವರು ಡೂಪ್ಲಿಕೇಟ್ ಲೈಸೆನ್ಸ್ ಮಾಡಿಕೊಂಡು ನನ್ನ ಹತ್ರ ಕಾಂಟ್ರಾಕ್ಟರ್ ಲೈಸೆನ್ಸ್ ಇದೆ ಅಂತ ಹೇಳಿಬಿಟ್ಟು ಸರ್ಕಾರಕ್ಕೆ ವಂಚನೆ ಕೋಟ್ಯಾನುಗಟ್ಟಲೆ ದುಡ್ಡು ಏನಪ್ಪ ಅಂತಂದರೆ ವಂಚನೆ ಮಾಡಿ ಇವತ್ತು ಕಾಮಗಾರಿ ಮಾಡದೇ ಅಲ್ಪ ಸ್ವಲ್ಪ ಮಾಡಿ ಇವತ್ತೇನಪ್ಪ ಅಂತಂದರೆ ಸುಮಾರು ಪಂಚಾಯತಿಯಲ್ಲಿ ಏನಪ್ಪ ಅಂತಂದರೆ ದುಡ್ಡನ್ನು ಕೊಳ್ಳೆ ಹೊಡೆಯೋಕ್ಕಂತ ಕೆಲಸ ಮಾಡಿದ್ದಾರೆ. ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಮತ್ತು ಇವ್ರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಪಿ ಡಿ ಒಗಳು ಸುಮಾರು 6-7 ಪಂಚಾಯತಿ ಪಿ ಡಿ ಒಗಳು ಏನಪ್ಪ ಅಂತಾರೆ ಇವ್ನಿಗೆ ಮುಖಾಂತರ ಕೆಲಸ ಕೊಟ್ಟಂಗೆ ಮಾಡಿ GST ನಂಬರ್ ಇಲ್ಲದೇ ಇವರು GST ಡೂಪ್ಲಿಕೇಟ್ ಹಚ್ಚಿ ಇವ್ರ ಮೇಲೆ ಇವರು ಒಂದು ಡೂಪ್ಲಿಕೇಟ್ ಲೈಸೆನ್ಸ್ ಮೇಲೆ ಏನಪ್ಪ ಅಂತಂದರೆ ದುಡ್ಡನ್ನು ಲೂಟಿ ಮಾಡಿ ಪಿ ಡಿ ಒಗಳು ಮತ್ತು ಟಿ ಎಗಳು ಮತ್ತು ಇವನು ಡೂಪ್ಲಿಕೇಟ್ ಲೈಸೆನ್ಸ್ ಇದ್ದಂಥ ರಾಘವೇಂದ್ರ ಸೇರಿ ಸುಮಾರು ಕೋಟ್ಯಾಂಗಟ್ಟಲೆ ರೂಪಾಯಿಯನ್ನು ಇವತ್ತು ಲೂಟಿ ಮಾಡಿದ್ದಾರೆ. ಆ ಲೂಟಿ ಮಾಡಿದಂಥ ಕ್ರಿಮಿನಲ್ಗಳ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಇವತ್ತೇನಪ್ಪ ಜೈಲಿಗೆ ಹಾಕಿ ಅವರು ಸರ್ಕಾರಕ್ಕೆ ಏನು ಲೂಟಿ ಮಾಡಿದಾರ ದುಡ್ಡನ್ನು ಕೋಟ್ಯಾಂಗಟ್ಟಲೆ ದುಡ್ಡನ್ನು ಮರಳಿ ಸರ್ಕಾರಕ್ಕೆ ಭರಿಸಬೇಕು ಅಂಥೇಳಿ ನಮ್ಮ ಹಕ್ಕು ಒತ್ತಾಯ ಇದೆ. ನಮ್ಮ ಬಹುಜನ ಹೋರಾಟ ಸಮಿತಿ ಜಿಲ್ಲಾ ಘಟಕ ಸೇರಿಕೊಂಡು ಇವತ್ತು ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀವಿ. ನಿನ್ನೆ ಏನಪ್ಪ ಅಂತ CS ಇವ್ರ ಬಗ್ಗೆ ಇವ್ರು ಕ್ರಿಮಿನಲ್ ಕೇಸ್ ಹಾಕಿ ಅಂತೇಳಿ ಒಂದು ಲೆಟರ್ ಕೊಟ್ಟಿದ್ದೀವಿ. ಅದಕ್ಕಾಗಿ ಒಂದು ವಾರ ಕಾಯ್ದು ನೋಡ್ತೀವಿ, ಏನಾದರೂ ಆ್ಯಕ್ಷನ್ ತೊಂದರೂ ಒಳ್ಳೆಯದು, ತೋಗಲಿಲ್ಲಪ್ಪ ಹಂತವಾಗಿ ನಾವು ಇಲ್ಲಿ CS ಜಿಲ್ಲಾ ಪಂಚಾಯತಿ CS ಎದುರು ಏನಪ್ಪ ಅಂತಂದರೆ ಧರಣಿ ಮುಖಾಂತರ ಪ್ರತಿಭಟನೆ ಮುಖಾಂತರ ನಾವು ಬಹುಜನ ಹೋರಾಟ ಸಮಿತಿ ವತಿಯಿಂದ ಉಗ್ರ ಹೋರಾಟವನ್ನು ನಾವು ಹಂತವಾಗಿ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ನಾವು ಒತ್ತಾಯಿಸಿ ಮಾಡ್ತಾ ಇದ್ದೀವಿ. ಸುಮಾರು 6-7 ಪಂಚಾಯತಿಯಲ್ಲಿ ಅವ್ಯವಹಾರ ಮಾಡಿದ್ದಾರೆ ಸರ್, ಪಿ ಡಿ ಒಗಳು ಸೇರಿ 6 ಪಿ ಡಿ ಒಗಳು ಮತ್ತು ಇವರು ರಾಘವೇಂದ್ರ ಸೇರಿಕೊಂಡು. ಯಾವ್ಯಾವಪ್ಪ ಅಂತಂದರೆ ಇಲ್ಲಿ ಮಿರಿಯಾ ಗ್ರಾಮ ಪಂಚಾಯತಿ, ಹಸರಗುಂಡಿಗೆ ಗ್ರಾಮ ಪಂಚಾಯತಿ, ಗರಂಪಳ್ಳಿ ಗ್ರಾಮ ಪಂಚಾಯತಿ, ಪೋಲಕ್ಪಲ್ಲಿ ಗ್ರಾಮ ಪಂಚಾಯತಿ, ಗಾರಂಪಳ್ಳಿ ಗ್ರಾಮ ಪಂಚಾಯತಿ, ದೇಗಲ್ಮಡಿಗೆ ಗ್ರಾಮ ಪಂಚಾಯತಿಗಳಲ್ಲಿ ಸುಮಾರು ಇನ್ನೂ ಅನೇಕ ಪಂಚಾಯತಿಗಳಲ್ಲಿ ಏನಪ್ಪ ಅಂದರೆ ಇವರು ಸರ್ಕಾರದ ದುಡ್ಡನ್ನು ಕೊಳ್ಳೆ ಹೊಡೆದಿದ್ದಾರೆ. ಕೋಟ್ಯಾನುಗಟ್ಟಲೆ ದುಡ್ಡು ಕೊಳ್ಳೆ ಹೊಡೆದಿದ್ದಾರೆ. ಆ ದುಡ್ಡು ಕೊಳ್ಳೆ ಹೊಡೆದಂಥ ದುಡ್ಡನ್ನು ಸರ್ಕಾರಕ್ಕೆ ಮರಳಿ ಭರಿಸಬೇಕು ಮತ್ತು ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಇವ್ರಿಗೇನಪ್ಪ ಜೈಲಿಗೆ ಹಾಕಬೇಕು, ಇವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು ಅಂತೇಳಿ ನಮ್ಮ ಹಕ್ಕು ಒತ್ತಾಯ ಇದೆ. ನಮ್ಮ ಹತ್ರ ದಾಖಲಾತಿ ಇದೆ ಸರ್. ಇವರು ಯಾವುದು ಲೈಸೆನ್ಸ್ ಡೂಪ್ಲಿಕೇಟ್ ಇದೆ, ಇವರು ಡೂಪ್ಲಿಕೇಟ್ ಲೈಸೆನ್ಸು ಕೂಡ ಇದೆ. ಆಮೇಲೆ ಇವರು ಎಲ್ಲಿ ಲೈಸೆನ್ಸ್ ತಿಕ್ಕೊಂಡಿದಾರ, ಕಾಂಟ್ರಾಕ್ಟರ್ ಲೈಸೆನ್ಸ್ ತಿಕ್ಕೊಂಡಿದಾರ ಅಂತಂದರೆ ನಾವು ಬೆಂಗಳೂರಾಗ ತೆಗ್ದೋನಿ ಅಂತ ತೋರಿಸ್ತಾ ಇದ್ದಾರೆ ಇವರು. ನಾವು ಬೆಂಗಳೂರು ಲೆಟರ್ ಕೊಟ್ಟಾಗ ನಾವು ಏನಪ್ಪ ಅಂತಂದರೆ ಇದು ಯಾವುದು ನಮ್ಮ ಆಫೀಸಲ್ಲಿಂದ ನಾವು ಯಾರಿಗೂ ಲೈಸೆನ್ಸೇ ಕೊಟ್ಟಿಲ್ಲ ಹೆಸರು ಮೇಲೆ ಅಂತೇಳಿ ನಮಗೆ ಹಿಂಬಾರ ಕೊಟ್ಟಿದ್ದಾರೆ. ಲೈಸೆನ್ಸ್ ಡೂಪ್ಲಿಕೇಟ್ ಅದ ಅಂತ ಹೇಳ್ತಿದ್ರೆ ಸರಿ, ಆದ್ರೆ ದಾಖಲಾತಿ ಕೆಲಸ ಮಾಡಿದ್ದು ಎಲ್ಲಿ ಡೂಪ್ಲಿಕೇಟ್ ಮಾಡಿದ್ದಾರೆ, ಎಲ್ಲಿ ಕೆಲಸ ತಗೊಂಡಿದ್ದಾರೆ ಅವರು ಅಂತೇಳಿ ಅಧಿಕೃತ ದಾಖಲಾತಿ ಇಲ್ಲಿ ಇವು ಏನು 6 ಪಂಚಾಯತಿ ಹೇಳಿದೀವಿ, 6 ಪಂಚಾಯತಿಯಲ್ಲಿ ಡೂಪ್ಲಿಕೇಟ್ ಮಾಡಿದಾರ ಅವರು. ದಾಖಲಾತಿ ಇಲ್ಲಿ ಇದಾವೆ ನೋಡಿ, ಇಲ್ಲಿ ಇದೆ ದಾಖಲಾತಿ. 6 ಪಂಚಾಯತಿಯಲ್ಲಿ ದಾಖಲಾತಿ ಇದೆ. ಸುಮಾರು ದುಡ್ಡನ್ನು ಕೊಳ್ಳೆ ಹೊಡೆದಿದ್ದಾರೆ ಇವರು. ಲಕ್ಷ ಕೋಟಿ ಗಂಟಲೆ ಏನಪ್ಪ ದುಡ್ಡು ಕೊಳ್ಳೆ ಹೊಡೆದಿದ್ದಾರೆ.
ಈ 6 ಪಂಚಾಯತಿ ಪಿ ಡಿ ಒಗಳಿಗೇನು ಅಮಾನತ್ ಮಾಡಬೇಕು, ಅವ್ರ ಕ್ರಿಮಿನಲ್ ಕೇಸ್ ಹಾಕಿ ಅವ್ರಿಗೆ ಏನಪ್ಪ ಅಂತಾರೆ ಅಮಾನತ್ ಮಾಡಿ ಅವ್ರಿಗೆ ಜೈಲಿಗೆ ಹಾಕಂಥ ಕೆಲಸ ಮಾಡಬೇಕು ಸರ್ಕಾರ ಅಂತೇಳಿ ಬಹುಜನ ಹೋರಾಟ ಸಮಿತಿ ಒತ್ತಾಯ ಮಾಡ್ತಾ ಇದೆ. ನಮ್ಮ ಹೆಸರು ರವಿ ಕೋರಿ, ಜಿಲ್ಲಾ ಅಧ್ಯಕ್ಷರು ಬಹುಜನ ಹೋರಾಟ ಸಮಿತಿ.